ಹಾಯ್ ಗೈಸ್, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿವರ್ತನೆಯಾಗಿದೆ. ಆದ್ದರಿಂದ ಸಕ್ಕರೆ ಬಿಡಿ, ಆಯಸ್ಸು ಹೆಚ್ಚಿಸಿ. ಅದಕ್ಕಾಗಿ ಈ 5 ವಸ್ತುಗಳನ್ನು ಬಳಸಿ. ಬೆಳಗ್ಗೆ ಪೇಪರ್ ಓದುತ್ತಾ ಇಲ್ಲವೇ ಸಂಜೆ ಕೆಲಸದಿಂದ ಬಂದು ಸುಸ್ತಾದಾಗ ಒಂದು ಕಪ್ ಟೀ ಅಥವಾ ಕಾಫಿ ಕುಡಿದರೆ ಸಿಗುವ ರಿಲೀಫ್ ಬೇರೆ ಯಾವುದರಲ್ಲೂ ಸಿಗಲ್ಲ. ಆದರೆ ಟೀ ತಯಾರು ಮಾಡುವಾಗ ನಾವು ಹಾಕುವ ಬಿಳಿ ಸಕ್ಕರೆ ನಮಗೆ ಗೊತ್ತಿಲ್ಲದಂತೆಯೇ ಬೊಜ್ಜು ಟೈಪ್ ಅಂದರೆ ಮಧುಮೇಹ ಮತ್ತು ಹೃದಯ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತದೆ ಎಂದು ವೈದ್ಯರು ಎಚ್ಚರಿಸಿದ್ದಾರೆ. ಹಾಗಾದರೆ ಸಕ್ಕರೆ ಹಾಕದೆ ಸಪ್ಪೆ ಟೀ ಕುಡಿಯಬೇಕಾ? ಖಂಡಿತ ಇಲ್ಲ. ನಿಮ್ಮ ನೆಚ್ಚಿನ ಚಹಾದ ರುಚಿ ಕೆಡದಂತೆ ಸಕ್ಕರೆಗೆ ಬದಲಾಗಿ ಬಳಸಬಹುದಾದ 5 ನೈಸರ್ಗಿಕ ಸಿಹಿ ಪದಾರ್ಥಗಳು ಇಲ್ಲಿವೆ. 1. ಮ್ಯಾಜಿಕ್ ಎಲೆ ಸ್ಟೀವಿಯಾ. ನೀವು ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸುವವರಾದರೆ ಸ್ಟೀವಿಯಾ ನಿಮಗೆ ಬೆಸ್ಟ್ ಆಯ್ಕೆ. ಇದು ಸಸ್ಯ ಆಧಾರಿತ ನೈಸರ್ಗಿಕ ಸಿಹಿ ಪದಾರ್ಥ. ಇದರ ಅತಿದೊಡ್ಡ ವಿಶೇಷತೆ ಎಂದರೆ ಇದು ಸಕ್ಕರೆಗಿಂತ ಸಿಹಿಯಾಗಿರುತ್ತದೆ, ಆದರೆ ಇದರಲ್ಲಿ ಕ್ಯಾಲೋರಿ ಇರುವುದಿಲ್ಲ. ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಏರಿಸುವುದಿಲ್ಲ. 2. ಹಳೆಯ ಬೆಲ್ಲ. ಹಳ್ಳಿಗಳಲ್ಲಿ ಇಂದಿಗೂ ಬೆಲ್ಲದ ಟೀ ಫೇಮಸ್. ಆಯುರ್ವೇದದ ಪ್ರಕಾರ ಹೊಸ ಬೆಲ್ಲಕ್ಕಿಂತ ಹಳೆಯ ಬೆಲ್ಲ ಆರೋಗ್ಯಕ್ಕೆ ಅಮೃತವಿದ್ದಂತೆ. ಇದರಲ್ಲಿ ಕಬ್ಬಿಣಾಂಶ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 3. ತೆಂಗಿನಕಾಯಿ ಸಕ್ಕರೆ. ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಟ್ರೆಂಡಿಂಗ್ನಲ್ಲಿದೆ. ತೆಂಗಿನಕಾಯಿಯಿಂದ ತಯಾರಿಸಿದ ಈ ಸಕ್ಕರೆ ಸ್ವಲ್ಪ ಬೆಲ್ಲದಂತಹ ರುಚಿಯನ್ನು ಹೊಂದಿರುತ್ತದೆ. ಇದು ಚಹಾಕ್ಕೆ ಒಂದು ವಿಭಿನ್ನ ಮತ್ತು ಅದ್ಭುತ ಪರಿಮಳವನ್ನು ನೀಡುತ್ತದೆ. 4. ಮಾಂಕ್ ಫ್ರೂಟ್. ವಿದೇಶಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಈ ಸಸ್ಯ ಆಧಾರಿತ ಸಿಹಿಕಾರಕ ಈಗ ನಮ್ಮಲ್ಲೂ ಸಿಗುತ್ತದೆ. ಇದು ಸಕ್ಕರೆಯಂತೆಯೇ ರುಚಿ ನೀಡುತ್ತದೆ, ಆದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದಿಲ್ಲ. 5. ನೈಸರ್ಗಿಕ ಜೇನುತುಪ್ಪ. ಸಕ್ಕರೆ ಇಲ್ಲದೆ ಚಹಾವನ್ನು ಸಿಹಿಗೊಳಿಸಲು ಜೇನುತುಪ್ಪ ಅತ್ಯಂತ ಜನಪ್ರಿಯ ಮಾರ್ಗ, ಆದರೆ ಇದನ್ನು ಬಳಸುವಾಗ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಸಿಹಿ ಪದಾರ್ಥ ಸ್ಟೀವಿಯಾ ಶೂನ್ಯ ಕ್ಯಾಲೋರಿ ಶುಗರ್ ರೋಗಿಗಳಿಗೆ ಬೆಸ್ಟ್. ಹಳೆಯ ಬೆಲ್ಲ ಕಬ್ಬಿಣಾಂಶ ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಮಾಂಕ್ ಫ್ರೂಟ್ ಪ್ರಬಲ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದೆ. ಜೇನುತುಪ್ಪ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮುಖ್ಯ ಎಚ್ಚರಿಕೆ: ನೀವು ಸಕ್ಕರೆ ಬದಲಾಗಿ ಬೆಲ್ಲ ಅಥವಾ ಜೇನುತುಪ್ಪ ಬಳಸಿದರೂ ಅತಿಯಾಗಿ ಸೇವಿಸಬಾರದು. ನೈಸರ್ಗಿಕ ಸಿಹಿ ಪದಾರ್ಥಗಳನ್ನು ಮಿತವಾಗಿ ಸೇವಿಸುವುದೇ ಆರೋಗ್ಯಕ್ಕೆ ಒಳಿತು. ಸಕ್ಕರೆಗಿಂತ ಬೆಲ್ಲ ನಿಜವಾಗಲೂ ಒಳ್ಳೆಯದಾ? ಹೌದು, ಬಿಳಿ ಸಕ್ಕರೆಯಲ್ಲಿ ಕೇವಲ ಕ್ಯಾಲೋರಿ ಇರುತ್ತದೆ ಮತ್ತು ಅದು ಹಾನಿಕಾರಕ. ಆದರೆ ಬೆಲ್ಲದಲ್ಲಿ, ವಿಶೇಷವಾಗಿ ಹಳೆಯ ಬೆಲ್ಲದಲ್ಲಿ ಕಬ್ಬಿಣಾಂಶ ಮತ್ತು ಆರೋಗ್ಯಕರ ಖನಿಜಗಳಿರುತ್ತವೆ, ಆದರೆ ಅದು ಮಿತವಾಗಿ ಬಳಸಬೇಕು. ಡಯಾಬಿಟಿಸ್, ಶುಗರ್ ಇರುವವರು ಸ್ಟೀವಿಯಾ ಬಳಸಬಹುದಾ? ಖಂಡಿತ ಬಳಸಬಹುದು. ಸ್ಟೀವಿಯಾ ಶೂನ್ಯ ಕ್ಯಾಲೋರಿ ಹೊಂದಿದ್ದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಏರಿಸುವುದಿಲ್ಲ. ಇದು ಮಧುಮೇಹ ಇರುವವರಿಗೆ ಅತ್ಯುತ್ತಮ ನೈಸರ್ಗಿಕ ಸಿಹಿ ಆಯ್ಕೆಯಾಗಿದೆ. ನಮ್ಮ ಸಲಹೆ: ಬಹಳಷ್ಟು ಜನ ಗ್ರೀನ್ ಟೀ ಅಥವಾ ಬ್ಲಾಕ್ ಟೀ ಕುದಿಯುತ್ತಿರುವಾಗಲೇ ಅದಕ್ಕೆ ಜೇನುತುಪ್ಪ ಹಾಕುತ್ತಾರೆ. ಆಯುರ್ವೇದದ ಪ್ರಕಾರ ಜೇನುತುಪ್ಪವನ್ನು ಎಂದಿಗೂ ಕುದಿಸಬಾರದು ಅಥವಾ ಅತಿ ಬಿಸಿಯಾದ ಪಾನೀಯಗಳಿಗೆ ಹಾಕಬಾರದು. ಅದು ಸ್ವಲ್ಪ ಹೊಟ್ಟೆಯಲ್ಲಿ ವಿಷವಾಗಿ ಬದಲಾಗುತ್ತದೆ. ಚಹಾ ಮಾಡಿ ಅದು ಸ್ವಲ್ಪ ಉಗುರು ಬೆಚ್ಚಗಾದ ನಂತರವೇ ಜೇನುತುಪ್ಪ ಬೆರೆಸಬೇಕು.